ಈ ಕಡೆಗೆ ಕೋಳಿ ಜ್ವರ, ಕೋಳಿ ತಿನ್ನಂಗಿಲ್ಲ, ಆ ಕಡೆಗೆ ಪ್ಲಾಸ್ಟಿಕ್ ಬಳಸ್ತಾರೆ, ಇಡ್ಲಿ ತಿನ್ನಂಗಿಲ್ಲ. ನೋಡಿ ಎಂಥ ಸ್ಥಿತಿ ಬಂದಿದೆ ಅಂತಂದರೆ, ನೀವು ಲಿಪ್ಸ್ಟಿಕ್ ಹಚ್ಕೋಬೇಕಾದ್ರೂ ಕೂಡ ಯೋಚನೆ ಮಾಡಬೇಕು, ಯಾಕಂದರೆ ಅಷ್ಟರ ಮಟ್ಟಿಗೆ ಕೆಮಿಕಲ್ ಇರುತ್ತೆ. ಇನ್ನು ಈ ಕಲ್ಲಂಗಡಿ ಹಣ್ಣು ಎಲ್ರಿಗೂ ಭಾಳ ಪ್ರಿಯವಾಗಿರುವಂಥದ್ದು. ಬೇಸಿಗೆ ಸಂದರ್ಭದಲ್ಲಿ ಬೇಕೇ ಬೇಕು, ಯಾಕಂದರೆ ನೀರಿನ ಅಂಶ ತುಂಬ ಇರುತ್ತೆ. ಹೀಗಾಗಿ ಏನಂದರೆ ಕಲ್ಲಂಗಡಿ ಹಣ್ಣು ದೇಹಕ್ಕೆ ತುಂಬ ಹಿತ. ಆದರೆ ಕಲ್ಲಂಗಡಿ ಹಣ್ಣುಗಳಿಗೆ ಕೃತಕ ಬಣ್ಣಕ್ಕೋಸ್ಕರ ಇಂಜೆಕ್ಷನ್ ಮಾಡ್ತಾರೆ. ಕೆಮಿಕಲ್ ಇಂಜೆಕ್ಟ್ ಮಾಡೋದ್ರಿಂದ ಅದು ಸಿಹಿನೂ ಜಾಸ್ತಿ ಆಗುತ್ತೆ, ಅದು ಕೆಂಪಗೂ ಕೂಡ ಕಾಣುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೇಸಿಗೆ ಕಾಲದಲ್ಲಿ ಕಲ್ಲಂಗಡಿ ಅಂದರೆ ಭಾಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ವಿಶೇಷವಾಗಿ ಇದು ತಂಪು ಇರ್ತಕ್ಕಂಥ ಒಂದು ಏನು ಈ ಬಿಸಿಲಿನ ಬೇಗೆಯಿಂದ ಪಾರಾಗಲು ಜನ ಇವತ್ತು ಕಲ್ಲಂಗಡಿಗೆ ಮಾರು ಹೋಗ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಇದು ಪುರಾತನ ಕಾಲದಿಂದ ನಡೆದುಕೊಂಡು ಬಂದಂಥದ್ದು. ಅಪಾರ ಪ್ರಮಾಣದ ಕಲ್ಲಂಗಡಿ ಒಂದು ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅದರಿಂದ ಕೂಡ ಏನು ಇಲ್ಲಿ ರೈತರಿಗೆ ಒಂದು ರೀತಿ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು. ಅದರ ನಡುವೆ ಈಗ ಕಲ್ಲಂಗಡಿಯಲ್ಲಿ ಒಂದು ಏನು ಕಲಬೆರಕೆ ಅನ್ನೋ ಒಂದು ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ. ಅದರಿಂದ ಆರೋಗ್ಯದ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮ ಆಗ್ತಾ ಇದೆ. ಹೆಚ್ಚು ಬಣ್ಣ ಬರಲಿಕ್ಕೆ, ಹೆಚ್ಚು ಕೆಂಪು ಬಣ್ಣ ಬರಲಿಕ್ಕೆ, ಏನು ಕಲ್ಲಂಗಡಿನ ನಾವು ಕಟ್ ಮಾಡಿದಾಗ ಕೆಂಪು ಬಣ್ಣ ಹೆಚ್ಚು ಬರಲಿಕ್ಕೆ ಅದಕ್ಕೊಂದು ಕೆಮಿಕಲನ್ನು ಬಳಸ್ತಾರೆ. ಬಣ್ಣ ಬದಲಾವಣೆ ಆಗಲಿಕ್ಕೆ ಮತ್ತು ಆಕರ್ಷಣೆ ಆಗಲಿಕ್ಕೆ, ಹೆಚ್ಚು ಬೇಗ ಮಾರಲಿಕ್ಕೆ ಮತ್ತು ದೊಡ್ಡ ಗಾತ್ರ ಆಗಲಿಕ್ಕೆ ಕೆಮಿಕಲನ್ನು ಬಳಸ್ತಾರೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ಮೊದಲು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿಬಿಟ್ಟು ನ್ಯಾಚುರಲ್ ಆಗಿ ಅಂದರೆ ಪ್ರಕೃತಿಯಿಂದನೇ ಹಣ್ಣಾಗ್ತಾ ಇತ್ತು. ಬಟ್ ಇವಾಗ ನಾವು ರೈತರು ಯಾವುದೇ ಕಾರಣಕ್ಕೂ ಸಹ ಬೇರೆ ರೀತಿಯಾಗಿರ್ತಕ್ಕಂಥ ಕೆಮಿಕಲ್ನ ಬಳಸೋದಿಲ್ಲ ಹಣ್ಣಾಗಲಿಕ್ಕೆ. ಬಟ್ ಖರೀದಿದಾರ ಏನು ಮಾಡ್ತಿದ್ದಾರೆ ಅಂತಂದರೆ, ಅವನ್ನ ನಮ್ಮ ರೈತರಿಂದ ಕಟಾವು ಮಾಡ್ಕೊಂಡು ಅವರು ಕೆಮಿಕಲ್ನೆಲ್ಲ ಸ್ಪ್ರೇ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ, ಹಣ್ಣು ಶೈನಿಂಗ್ ಬರಲಿಕ್ಕೆ ಮತ್ತು ಕಲರ್ ಬರಲಿಕ್ಕೆ ಅವರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಿಂಪಡಣೆಗಳು ಮಾಡ್ತಿದ್ದಾರೆ. ಸಿಂಪಡಣೆ ಮಾಡ್ತಿರೋದ್ರಿಂದ ಏನಾಗ್ತದೆ ಅಂದರೆ, ಮನುಷ್ಯನ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ನೇರವಾಗಿ ರೈತರಿಂದನೇ ಯಾರು ತಗೊಂಡು ಹೋಗ್ತಾರಲ್ಲ ಅವರಿಗೆ ಆರೋಗ್ಯಕರವಾಗಿರ್ತಕ್ಕಂಥ ಹಣ್ಣು ಸಿಗುತ್ತೆ. ಆ ತಿಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಯನ್ನು ಅನುಸರಿಸೋದಿಲ್ಲ. ಸೊ ಇವೆಲ್ಲ ಮಧ್ಯವರ್ತಿಗಳಿಂದನೇ ಏನಾಗ್ತಿದೆಪ್ಪ ಅಂತಂದರೆ, ಯಾವುದೇ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ, ರೈತ ಬೆಳೆದಿರ್ತಕ್ಕಂಥ ಬೆಳೆ ಎಲ್ಲದೂ ಚೆನ್ನಾಗಿರುತ್ತೆ. ಬಟ್ ಮಧ್ಯವರ್ತಿಗಳು ಏನು ಮಾಡ್ತಿದ್ದಾರೆ ಅಂದರೆ, ಅವರ ಆವಳಿಗೆ, ಅವರ ಲಾಭಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಈ ರೀತಿಯಾಗಿರ್ತಕ್ಕಂಥ ಕೆಮಿಕಲ್ಗಳನ್ನು, ಔಷಧಿಗಳನ್ನ ಬಳಸಿಬಿಟ್ಟು ಏನು ಮಾಡ್ತಿದ್ದಾರೆ ಅಂತಂದರೆ, ಹಣ್ಣುಗಳಾಗಲಿಕ್ಕೆ ಬೇಗನೆ, ಯಾಕಂದರೆ ಅದು ನ್ಯಾಚುರಲ್ ಆಗಿ 80ರಿಂದ 85 ದಿನಕ್ಕೆ ಕಂಪ್ನಿಯವ್ರು ಏನು ಹೇಳ್ತಾರಲ್ಲ ಆ ಟೈಮಿಗೆ ನಾವು ಕರೆಕ್ಟಾಗಿ ಕಟ್ ಮಾಡಿದ್ವಿ ಅಂತಂದರೆ ಪ್ರಕೃತಿಯಿಂದನೇ ಸರಿಯಾದ ರೀತಿ ಇರ್ತಕ್ಕಂಥ ಹಣ್ಣಾಗುತ್ತೆ ಮತ್ತು ಕೆಂಪು ಕಲರ್ನೂ ಬರುತ್ತೆ, ಸರಿಯಾದ ಸ್ವೀಟ್ ಅಂಶನೂ ಚೆನ್ನಾಗಿರುತ್ತೆ. ಬಟ್ ಇವ್ರೇನು ಮಾಡ್ತಾರೆ ಅಂತಂದರೆ, ರೇಟ್ ಜಾಸ್ತಿ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬೇಗನೆ ಕಟಾವು ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಅದು ಸೈಜ್ ಬರಲಿಕ್ಕೆ ಮತ್ತು ಹಣ್ಣಾಗಲಿಕ್ಕೆ ಕೆಮಿಕಲನ್ನು ಬಳಸಿ ಏನು ಮಾಡ್ತಾರೆ ಅಂತಂದರೆ ರೈತರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ನಮ್ಮ ಹೊಲದಲ್ಲೇ ಮತ್ತು ಬೇರೆ ಹೊಲದಲ್ಲೂ ಸಹ ನಮಗಿಂತ ಹಿಂದೆ ಹಾಕಿರ್ತಕ್ಕಂತಹ ಜಮೀನುಗಳನ್ನ ನೋಡಿದ್ವಿ. ಅವ್ರನ್ನ ನಾವು ಕೇಳಿದ್ವಿ, ಔಷಧಿ ಸಿಂಪಡಣೆ ಮಾಡಿದ್ದಕ್ಕೆ ಬೇಗನೆ ಸೈಜ್ ಬಂತು ಮತ್ತು ಬೇಗನೆ ಕಲರ್ ಆಯಿತು ಅಂತೇಳ್ಬಿಟ್ಟು. ಅದು ನನ್ನ ತಿಂತ ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗ್ ಮಾತ್ರ ಸ್ವೀಟ್ನೆಸ್ ಇರುತ್ತೆ, ಅದ್ರ ನೆಕ್ಸ್ಟ್ ಒಳಭಾಗ ಹೋಗ್ತಾ ಏನಾಗುತ್ತೆ ಅಂದರೆ ಅದು ಸೆಪ್ಪೆ ಬರ್ತಕ್ಕಂಥ ಅಂಶ ಇರುತ್ತೆ. ಸೊ ನಮ್ಮ ಹಣ್ಣಿಗೂ ಮತ್ತು ಅವ್ರ ಹಣ್ಣಿಗೆ ಏನು ವ್ಯತ್ಯಾಸ ಅಂತಂದರೆ, ನಮ್ಮದು ಹಣ್ಣು ಸ್ವಲ್ಪ ಸೈಜ್ ಕಡಿಮೆ, ಬಟ್ ಕಲರ್ ಸ್ವಲ್ಪ ಕಡಿಮೆ, ಬಟ್ ರುಚಿ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ, ಔಷಧಿ ಸಿಂಪಡಣೆ ಮಾಡಿರೋದ್ರಿಂದ ಅವ್ರದ್ದು ಸೈಜ್ ಕಾಣುತ್ತೆ ಮತ್ತು ಕಲರು ಸಹ ಚೆನ್ನಾಗಿದ್ರೂ ಅಷ್ಟು ರುಚಿ ಅಂತ ಅನಿಸೋದಿಲ್ಲ.